ಭಾಷೆಯ ಬೆಳವಣಿಗೆಗೆ ಸಾಹಿತ್ಯ ಅನುವಾದ ತುಂಬಾ ಮುಖ್ಯವಾಗಿದ್ದು, ಇತರ ಭಾಷೆಯ ಸಾಹಿತ್ಯ ತುಳು ಭಾಷೆಗೆ ಬರುವಂತದ್ದು ತುಳುವಿನ ಪಾಡ್ದನ ಸೇರಿದಂತೆ ತುಳು ಸಾಹಿತ್ಯ ಇತರ ಭಾಷೆಗಳಿಗೆ ಅನುವಾದಗೊಳ್ಳುವಂತಹ ಕೆಲಸಗಳು ನಡೆಯಬೇಕಾಗಿದೆ ಎಂದು ಹಿರಿಯ ವಿದ್ವಾಂಸ ಡಾಕ್ಟರ್ ಎ.ವಿ. ನಾವಡ ಅವರು ಹೇಳಿದರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯು ತುಳು ಭವನದಲ್ಲಿ ಆಯೋಜಿಸಿದ ತುಳು ಭಾಷೆಗೆ ಅನುವಾದಿಸಲಾದ ಕನಕದಾಸರ ಸಮಗ್ರ ಸಾಹಿತ್ಯ ಕೃತಿಗಳ ಸಂವಾದ ಹಾಗೂ ಕಾವ್ಯವಾಚನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕನಕದಾಸರ ಕಾವ್ಯ ಹಾಗೂ ಕೀರ್ತನೆಗಳು ತುಳು ಭಾಷೆಗೆ ಅನುವಾದಿಸಲ್ಪಟ್ಟಿರುವುದು ಅತ್ಯಂತ ಮಹತ್ವದ ಹಾಗೂ ಚಾರಿತ್ರಿಕ ಕಾರ್ಯವಾಗಿದೆ ಎಂದು ಎ.ವಿ. ನಾವಡ ಅವರು ಅಭಿಪ್ರಾಯಪಟ್ಟರು. ತನ್ನ ಕಾವ್ಯಗಳು ಕೊಡದಿದ್ದರು. ಅಂಚನೆ ಈ ಕನಕ ಈ ಕಾವ್ಯ ಸಂಪುಟಗಳು ಆಯ್ನಾತ್ ಜಾರದು ಪೋಯಿನ ಮರೆತು ಪೋಯಿನ ಪದಕುಲ ಮಾತ ಬಳಕೆ ಮಲ್ಪಡುವುದು ಯಾರು ಪಂಡಿತ ಅಂಚೆ ಮತ್ತೆ ಅದು ಪೂರ ಯಾನ ಮತ್ತಿನ ಕೆಲಸ ಪೂರ ಒಂಜಿ ಸಮಗ್ರ ನಿಜಂಡ ಅವು ಪರ್ಫೆಕ್ಟ್ ಎಂದು ಯಾರು ಪಣೆ ಅಲ್ಲ ನಾನು ದುಂಬುದಕ್ಕಳು ನನ್ನ ಸಿರಿದೇ ಕನಕದ ಕಾವ್ಯನು ನನ್ನೆಲ್ಲ ಜೊತೆ ಮಲ್ಕೊಳ್ಳಿ ಅವಾಗ ಅವು ನನ್ನೆಲ್ಲ ಕರ್ನಾಟಕ ಸರ್ಕಾರದ ಸಂತ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರವು ಅನುವಾದಿಸಿದ ಕನಕದಾಸರ ಕಾವ್ಯ ಮೋಹನ ತರಂಗಿಣಿ, ಹರಿಭಕ್ತಿ ಸಾರ, ರಾಮಧಾನ್ಯ ಚರಿತೆ, ನಳಚರಿತ್ರೆ ಹಾಗೂ ಕೀರ್ತನೆಗಳನ್ನು ಪ್ರೊಫೆಸರ್ ಎ.ವಿ. ನಾವಡ ಅವರ ಸಂಪಾದಕತ್ವದಲ್ಲಿ ವಿವಿಧ ಸಾಹಿತಿಗಳ ಪಾಲ್ಗೊಳ್ಳುವಿಕೆಯಲ್ಲಿ ತುಳುವಿಗೆ ಅನುವಾದಿಸಲಾಗಿದ್ದು, ಈ ಕೃತಿಗಳ ಬಗ್ಗೆ ಅವಲೋಕನ ನಡೆಯಿತು. ಕೃತಿಗಳ ಅವಲೋಕನ ನಡೆಸಿದ ತುಳು ಕನ್ನಡ ವಿದ್ವಾಂಸ ಪ್ರೊಫೆಸರ್ ಶಿವರಾಮ್ ಶೆಟ್ಟಿಯವರು ಮಾತನಾಡಿ, ಭಾಷಾಂತರವು ಕೇವಲ ಪದಗಳ ವರ್ಗಾವಣೆಯಲ್ಲ, ಒಂದು ಸಂಸ್ಕೃತಿ, ಚಿಂತನೆ ಮತ್ತು ಮೌಲ್ಯಗಳ ಮತ್ತೊಂದು ಭಾಷೆಯ ಓದುಗರಿಗೆ ತಲುಪಿಸುವ ಸೇತುವೆಯಾಗಿದೆ. ಕನಕದಾಸರ ಅಧ್ಯಯನವು ಕೇವಲ ಸಾಹಿತ್ಯಿಕ ದೃಷ್ಟಿಯಿಂದ ಮಾತ್ರವಲ್ಲ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿಯೂ ನಡೆಯಬೇಕು ಎಂದರು. ಈ ಸಂಗತಿ ಯಾನ ವಾ ಕ್ರಮಕ್ಕೆ ಏನಾಗಬೇಕಂದ್ರೆ ಆಯ್ತ ಕ್ರಮದ ಪಂಪಿನ ಬಗ್ಗೆ ಪದವನ್ನಾಡ ಸಾಮಾನ್ಯವಾದ ಈ ಭಾಷಾಂತರ ಪಂಪಿನ ಇದು ಮಲ್ಲ ಒಂದು ಅಧ್ಯಯನದ ಶಿಸ್ತ ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ಒಂದು ಮಲ್ಲ ತಿಳುವಳಿಕೆದ ಒಂದು ಕೇಂದ್ರದ ಕೆಲಸ ಮಾಡ್ಬೋದು. ಒಂದು ಟ್ರಾನ್ಸ್ಲೇಷನ್ ಥಿಯರಿ ಪಡೆದ ಮಸ್ತ್ ಈ ರೀತಿದ ಒಂದು ನಮ್ಮ ಒಂದು ಮೂಲ ಜಿಜ್ಞಾಸಿಕ ಪಡೆದ ಜಿಜ್ಞಾಸೆ ಮತ್ತು ಪ್ರಶ್ನೆಯಲ್ಲೇನು ಈ ಒಂದು ಟ್ರಾನ್ಸ್ಲೇಷನ್ ಥಿಯರಿ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ತಾರ್ನಾಥ್ ಗಟ್ಟಿ ಕಾಪಿಕಾಡ್ ಅಧ್ಯಕ್ಷತೆ ವಹಿಸಿದ್ರು. ಕಾವ್ಯ ವಾಚನದ ಮೂಲಕ ಮುಂದೆ ನಮಗೆ ತೆರಿಪಾದ ಖುಷಿ ಬುಕ್ಕ ಧೈರ್ಯ ಎಲ್ಲ ಬರ್ತದೆ. ನನಾತ್ ಕಡೆಟ್ ಕನಕ ದಾಸರ್ನ ಈ ಕೀರ್ತನೆ ಈ ಕಾವ್ಯಲೇನು 10 ಜನದ ನಡುಗು ಕೊನವಲಿ ಅವು ನಮ್ಮ ಪೊರ್ಲದ ಪೆರ್ಮೆದ ತುಳು ಭಾಷೆದ ಮೂಲಕ ಕೊನವಲಿ ಪಂಪನ ಒಂಜಿ ಸಾಧ್ಯತೆಯನ್ನು ನಿಖಿಲ್ ತೋರಿಪಾದ ಕೊಡ್ತಾರೆ. ಇನ್ನು ಸಾಕ್ಷಾತ್ ಮಂತ್ ನಾದ ಮಣಿನಲ್ಕೋರು ತೋರಿಪಾದ ಕೊಡ್ತಿದ್ರು ರೈತಲ ಯಾನಿ ಕೊಡ್ತರು ಒಂದನೇ ತೊಂದರೆ ಮೊದಲೆಯಾನಂತರ ಈ ನೆಲೆಟ್ ಈ ಕಜ್ಜದ ವಿಷಯ ನರಾಂತ ಸುದೀರ್ಘ ಪಾತ್ರ ಹೆಚ್ಚಿ ಈ ಬತ್ತನ ಚಿಂತನ ಮಾತ ಈ ಒಂಜಿ ತುಳುಕು నేను ಭಗತ್ತನ ಚಿಂತನ ಹಿರಿಯಟುಲ್ಲೆ ಅಗ್ಲೆಗೆ ಆಭಾರಿ ಆದುಲ್ಲೆ ಅಂಜನೆ ಈ ಒಂಜಿ ಕೃತಿಗಳ ಬಗ್ಗೆ ಒಂಜಿ 5 ನಿಮಿಷ ಪಾತ್ಯದಲ್ಲಿ ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ಕೃಷ್ಣಮೂರ್ತಿ, ಉಪನ್ಯಾಸಕರಾದ ರಘು ಇಡ್ಕಿದು ಹಾಗೂ ಡಾಕ್ಟರ್ ಸುಧಾರಾಣಿ ಕೃತಿಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ರು. ತುಳುಕು ಬರ್ತನೆ ಹೆಂಚಾವು ಪಡೆದು ಒಂಜೀರಿ ನಮ್ಗೆ ಸರಿಯಾಗಿ ನಂಚಿನ ಪದಗಳು ಸಿಕ್ಕಿಕೊಳ್ಳಿ ಎರಡನೇದು ಆ ಬೇತೆ ಬೇತೆ ಒಂಜಿ ರೀತಿಯ ಬೇತೆ ಸಂದರ್ಭದ ಇತ್ತಿನವರ ತುಳುಕು ಬಂದಾಗ ಮಸ್ತ್ ಕಷ್ಟ ಆಗೊಂಡು ಮೋಹನ ತರಂಗಿಣಿ ಪಂಪಿನೊಂಜಿ ಕಾವ್ಯ ಅವು ಶೃಂಗಾರ ಕಾವ್ಯಂದೇ ಪುದರು ಪಡೆಯದ ಚಿನೊಂಜಿ ಕಾವ್ಯ ಐಟ್ ಕೃಷ್ಣ ರುಕ್ಮಿಣಿ ಇಪ್ಪು ರತಿ ಮನ್ಮಥ ಇಪ್ಪು ಅಂಚನೆ ಅನಿರುದ್ಧ ಬುಕ್ಕ ಉಷಾದೇವಿ
ಮೆಂಕ್ಲನ ಒಂಜಿ ಒಡನಾಟದ ಮೋಕ್ಯದ ಪರಿಪೂರ್ಣ ಒಂಜಿ ಸಂದರ್ಭ ಬಾರಿ ಸೋಪುಡು ನಮ್ಮ ತೂಂದು ವಸಾಹತು ಕಾಲುಡು ಸಾಂಸ್ಕೃತಿಕ ಒತ್ತಡಡು ನಡತಿನ ಈ ಪುನರುಜ್ಜೀವನ ಬೆರ್ಪಾಟು ಬಂತಿನ ಕೆಲಸಲು ವಸಾಹತೋತ್ತರ ಕಾಲುಡು ಸಾಂಸ್ಕೃತಿಕ ಒಂಜಿ ಅಪೇಕ್ಷೆ ಬಯಕೆ ಅಂಗಲಾಪು ಬಂತಿನ ರೀತಿಡು ನಡತನು ಇತ್ತೆ ಯೋಚನೆ ಮಲ್ಪೊಡೆ ಕಡ ಪಾತೆರ ಬತ್ತದ. ಕೃತಿ ಅನುವಾದಕರಾದ ಅತ್ರಾಡೆ ಅಮೃತ ಶೆಟ್ಟಿ, ಭಾಸ್ಕರ ಕುಕ್ವಳ್ಳಿ, ಪ್ರೊಫೆಸರ್ ಟಿವಿಎನ್ ಕಂಡಿಗೆ, ಮುದ್ದು ಮೂಡುಬೆಳ್ಳೆ, ಡಾಕ್ಟರ್ ಕಾತ್ಯಾಯಿನಿ ಕುಂಚಿಬೆಟ್ಟು, ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ, ಅಕಾಡೆಮಿಯ ಸದಸ್ಯರಾದ ಕುಂಬ್ರಾ ದುರ್ಗಾ ಪ್ರಸಾದ್ ರೈ ಉಪಸ್ಥಿತರಿದ್ದರು. ಅಕಾಡೆಮಿಯ ನಮ್ಮ ತುಳುವೇರ್ ಮಾಲಿಕೆಯಲ್ಲಿ ಪ್ರಕಟಿಸಲಾದ ರಘು ಇಡ್ಕಿದು ಅವರು ರಚಿಸಿದ ತುಳು ಕನ್ನಡದ ಮಾಮಲ ಸಂಶೋಧಕರ್ ಪ್ರೊಫೆಸರ್ ಎ.ವಿ. ನಾವಡರ್ ಕೃತಿಯನ್ನ ಪ್ರೊಫೆಸರ್ ಶಿವರಾಮ್ ಶೆಟ್ಟಿಯವರು ಬಿಡುಗಡೆ ಮಾಡಿದ್ರು. ನಾಥ ಮಣಿನಾಲ್ಕೂರು ಅವರಿಂದ ಕನಕದಾಸರ ತುಳು ಕೀರ್ತನೆ ಕಾವ್ಯಗಳ ಗಾಯನ ಕಾರ್ಯಕ್ರಮ ನಡೆಯಿತು. ಅಕಾಡೆಮಿಯ ಸದಸ್ಯರಾದ ಉದ್ಯಾವರ ನಾಗೇಶ್ ಕುಮಾರ್ ಸ್ವಾಗತಿಸಿದ್ರು. ಅಕಾಡೆಮಿಯ ಸದಸ್ಯೆ ಅಕ್ಷಯ್ ಆರ್ ಶೆಟ್ಟಿ ನಿರೂಪಿಸಿ ವಂದಿಸಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.